ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಯಾಣದ ಮೊದಲು ದೇವರ ಕೃಪೆ, ಸುರಕ್ಷತೆ, ಪ್ರಯಾಣದ ಕರುಣೆಗಾಗಿ ಬೈಬಲ್ ವಚನಗಳ ಆಧಾರಿತ ಹೃದಯಸ್ಪರ್ಶಿ ಪ್ರಾರ್ಥನೆಗೆ ನಿಮಗೆ ಸ್ವಾಗತ. ನಾವು ಜೀವಿಸುವ ಪ್ರಾಣಿಗಳು. ಪ್ರತಿ ಹೆಜ್ಜೆ ಒಂದು ಪ್ರಯಾಣ. ಮನೆಯಿಂದ ಹೊರಗಡೆ ಹೋಗುವಾಗಲೂ ನಾವು ಪ್ರಯಾಣ ಮಾಡುವಾಗಲೂ ಈ ಸಣ್ಣ ಪ್ರಾರ್ಥನೆಯನ್ನು ಮಾಡಿ ಕೇಳಿಸಿಕೊಂಡು ನಾವು ಹೊರಗಡೆ ಹೋಗುವಾಗ ದೇವರ ಪ್ರಸನ್ನತೆ ನಮ್ಮೊಟ್ಟಿಗಿರುತ್ತದೆಂದು ನಾವು ನಂಬೋಣ. ಪ್ರಾರ್ಥಿಸೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ಸನ್ನಿಧಿಗೆ ನಾವು ಈ ದಿನ ಬರುತ್ತಿದ್ದೇವೆ. ನಮ್ಮ ಹೃದಯಗಳು ಕೃತಜ್ಞತೆಯಿಂದ ತುಂಬಿವೆ. ನೀನು ನಮಗೆ ಜೀವವನ್ನು ಕೊಟ್ಟಿರುವುದಕ್ಕಾಗಿ, ಉಸಿರನ್ನು ಕೊಟ್ಟಿರುವುದಕ್ಕಾಗಿ, ಈ ಹೊಸ ದಿನವನ್ನು ನೋಡಲು ಅನುಗ್ರಹಿಸಿದ ಕರುಣೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಕಣ್ಣುಗಳನ್ನು ತೆರೆದು ಈ ದಿನವನ್ನು ಕಾಣುವಂತೆ ಮಾಡಿದ ದೇವರೇ, ನಿನ್ನ ಕೃಪೆಯು ಪ್ರತಿಯೊಂದು ಬೆಳಿಗ್ಗೆಯೂ ಹೊಸದಾಗಿರುವುದಕ್ಕಾಗಿ ನಿನ್ನನ್ನು ಮಹಿಮೆಪಡಿಸುತ್ತೇವೆ. ಕರ್ತನೇ, ನಾವು ಈಗ ಒಂದು ಪ್ರಯಾಣವನ್ನು ಆರಂಭಿಸಲಿದ್ದೇವೆ. ಈ ಪ್ರಯಾಣವು ಚಿಕ್ಕದಾಗಿರಬಹುದು ಅಥವಾ ದೂರದ್ದಾಗಿರಬಹುದು, ರಸ್ತೆ ಮೂಲಕವಾಗಿ ಆಗಿರಬಹುದು, ರೈಲು ಮೂಲಕವಾಗಿ ಆಗಿರಬಹುದು, ವಿಮಾನದ ಮೂಲಕವಾಗಿ ಆಗಿರಬಹುದು ಅಥವಾ ಸಮುದ್ರ ಮಾರ್ಗವಾಗಿರಬಹುದು. ಆದರೆ ಯಾವುದೇ ದಾರಿಯಲ್ಲಿ ನಾವು ಸಾಗಿದರೂ ನಮ್ಮ ನಂಬಿಕೆಯು ದಾರಿಯ ಮೇಲೆ ಅಲ್ಲ, ವಾಹನದ ಮೇಲೆ ಅಲ್ಲ, ವಾಹನವನ್ನು ನಡೆಸುವಂಥ ವ್ಯಕ್ತಿಯ ಮೇಲೆ ಅಲ್ಲ, ಮನುಷ್ಯರ ಸಾಮರ್ಥ್ಯದ ಮೇಲೆ ಅಲ್ಲ. ನಮ್ಮ ವಿಶ್ವಾಸವು ಜೀವಸ್ವರೂಪನಾದ ನಿನ್ನ ಮೇಲೆ ಆಗಿದೆ. ಕರ್ತನೆ, ಕೀರ್ತನೆಗಳಲ್ಲಿ 121ನೇ ವಾಕ್ಯ, ಕೀರ್ತನೆ 8ನೇ ವಾಕ್ಯದಲ್ಲಿ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಈ ಅದ್ಭುತವಾದ ವಾಗ್ದಾನವನ್ನು ಇಂದು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ನಿನ್ನ ಮುಂದೆ ನಿಂತಿದ್ದೇವೆ. ನಮ್ಮ ಹೊರಡುವ ಸಮಯವನ್ನು ಆಶೀರ್ವದಿಸು. ನಮ್ಮ ಪ್ರಯಾಣದ ಪ್ರತಿಯೊಂದು ಕ್ಷಣವನ್ನು ಆಶೀರ್ವದಿಸು. ನಮ್ಮ ಸುರಕ್ಷಿತ ಹಿಂದಿರುವಿಕೆಗಾಗಿ ನಿನ್ನಲ್ಲಿ ಮೊರೆ ಇಡುತ್ತಾ ಇದ್ದೇವೆ. ಪ್ರೀತಿಯ ಯೇಸುವೆ, ನಾವು ನಮ್ಮ ಭವಿಷ್ಯವನ್ನು ನೋಡಲಾರೆವಪ್ಪ. ಮುಂದಿನ ಕ್ಷಣದಲ್ಲಿ ಏನಾಗುತ್ತದೆಂಬುದನ್ನು ತಿಳಿಯಲಾರವು. ಆದರೆ ನೀನು ನಮ್ಮ ನಾಳೆಯನ್ನು ಈಗಲೇ ತಿಳಿದಿದ್ದಿ. ನಾವು ಹೋಗುವ ಪ್ರತಿಯೊಂದು ದಾರಿಯು ನಿನಗೆ ಪರಿಚಿತವಾಗಿದೆ. ನಾವು ಕಾಣದಿರುವ ತಿರುವುಗಳನ್ನು ನೀನು ಈಗಾಗಲೇ ನೋಡಿದ್ದಿ. ಆದ್ದರಿಂದ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ನಿನ್ನ ಕೈಗಳಿಗೆ ಒಪ್ಪಿಸುತ್ತೇವೆ. ಕರ್ತನೇ, ನಮ್ಮ ಹೆಜ್ಜೆಗಳು ನಿನ್ನ ಚಿತ್ತದಂತೆ ಇರಲಿ. ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ತೀರ್ಮಾನದಲ್ಲಿಯೂ ನಿರ್ಧಾರದಲ್ಲಿಯೂ ನಿನ್ನ ಜ್ಞಾನವು ನಮ್ಮನ್ನು ನಡೆಸಲಿ. ತಪ್ಪಾದ ದಾರಿಯಿಂದ ನಮ್ಮನ್ನು ತಿರುಗಿಸು. ಅಪಾಯದ ಸ್ಥಳಗಳಿಂದ ನಮ್ಮನ್ನು ದೂರವಿರಿಸು. ನಮ್ಮ ಆತುರವು ನಮ್ಮನ್ನು ಅಪಾಯಕ್ಕೆ ತಳ್ಳದಂತೆ ತಾಳ್ಮೆಯನ್ನು ಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಹೌದು ಸ್ವಾಮಿ, ಜ್ಞಾನೋಕ್ತಿಗಳು 3:5 ಹೇಳಿದ ಪ್ರಕಾರವಾಗಿ ದೇವರೇ ಕರ್ತನೇ, ನಾವು ನಮ್ಮ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆಯನ್ನು ಇಡಬೇಕು. ಹೌದು ಕರ್ತನೇ, ಇಂದು ನಾವು ನಮ್ಮ ಬುದ್ಧಿಯನ್ನು ಅಲ್ಲ, ನಿನ್ನ ಮಾರ್ಗದರ್ಶನವನ್ನು ನಂಬುತ್ತೇವೆ. ನಾವು ಯೋಜಿಸುವ ಯೋಚನೆಗಳಿಗಿಂತ, ದಾರಿಗಿಂತ ನಮ್ಮ ಮುಂದೆ ನೀನು ನಡೆಯುವುದು ನಮಗೆ ಬಹಳ ಮುಖ್ಯವಾಗಿದೆ. ನಮ್ಮ ಹಿಂದೆ ಕಾವಲಾಗಿ ನಿಂತುಕೋ. ನಮ್ಮ ಬಲಗಡೆಯಲ್ಲಿ ಶಕ್ತಿಯಾಗಿ ಇರು, ನಮ್ಮ ಎಡಗಡೆಯಲ್ಲಿ ರಕ್ಷಣೆಯಾಗಿ ಇರು ಎಂದು ಪ್ರಾರ್ಥಿಸುತ್ತೇವೆ. ಪರಲೋಕದ ತಂದೆಯೇ, ನಾವು ಪ್ರಯಾಣಿಸುವ ಈ ವಾಹನವನ್ನು ನಿನ್ನ ಪವಿತ್ರ ಕೈಗಳಲ್ಲಿ ಸಮರ್ಪಿಸುತ್ತೇವೆ. ಅದು ಕಾರಾಗಿರಲಿ, ಬಸ್ ಆಗಿರಲಿ, ರೈಲಾಗಿರಲಿ, ವಿಮಾನವಾಗಿರಲಿ, ಯಾವ ವಾಹನದಲ್ಲಿ ಪ್ರಯಾಣಿಸಿದರೂ, ಬೈಕಲ್ಲಿ ಪ್ರಯಾಣಿಸಿದರೂ ಅದರ ಪ್ರತಿಯೊಂದು ಭಾಗವು ನಿನ್ನ ನಿಯಂತ್ರಣದಲ್ಲಿರಲಿ. ಯಾವುದೇ ಯಾಂತ್ರಿಕ ದೋಷ ಉಂಟಾಗದಂತೆ ಕಾಪಾಡು. ಯಾವುದೇ ಅನಿರೀಕ್ಷಿತ ಸಮಸ್ಯೆ ಎದುರಾಗದಂತೆ ಕೃಪೆ ತೋರಿಸು. ವಾಹನವನ್ನು ಚಾಲನೆ ಮಾಡುವ ವ್ಯಕ್ತಿಗೆ ವಿಶೇಷ ಜ್ಞಾನವನ್ನು ಅನುಗ್ರಹಿಸು.
ಅವರ ಕಣ್ಣುಗಳು ಎಚ್ಚರವಾಗಿರಲಿ, ಅವರ ಮನಸ್ಸು ಶಾಂತವಾಗಿರಲಿ, ಅವರ ನಿರ್ಧಾರಗಳು ವಿವೇಕದಿಂದ ಕೂಡಿರಲಿ. ಅವರು ದಣಿಯದಂತೆ, ದೇವರ ಬಲಹೀನವಾಗದಂತೆ ಶಕ್ತಿಯನ್ನು ಕೊಡು. ಅವರ ಗಮನವು ಒಂದೇ ಕ್ಷಣವೂ ಕೂಡ ಚದುರಿ ಹೋಗದಂತೆ ಏಕಾಗ್ರತೆ ವಹಿಸಿ ಓಡಿಸುವಂತೆ ಸಹಾಯ ಮಾಡಿಕೊಡು. ಕರ್ತನೆ, ರಸ್ತೆಗಳಲ್ಲಿ ನಡೆಯುವ ಪ್ರತಿಯೊಂದು ವಾಹನವನ್ನು ನೀನೇ ನಿಯಂತ್ರಿಸು. ಅಜಾಗರೂಕತೆಯಿಂದ ಓಡುವುದರಿಂದ ನಮ್ಮನ್ನು ರಕ್ಷಿಸು. ಅತಿ ವೇಗದಿಂದ ಉಂಟಾಗುವ ಅಪಾಯಗಳಿಂದ ಕಾಪಾಡು. ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರಿಂದ ನಮ್ಮನ್ನು ದೂರವಿರಿಸು. ನಮ್ಮ ದಾರಿಯಲ್ಲಿ ಸಂಭವಿಸಬಹುದಾದ ಪ್ರತಿಯೊಂದು ಅಪಘಾತವನ್ನು ಯೇಸುವಿನ ನಾಮದಲ್ಲಿ ನಾವು ದೂರ ಮಾಡುತ್ತೇವೆ. ಕರ್ತನೆ, ದೇವರೇ, ನಿನ್ನ ವಾಕ್ಯ ನಮಗೆ ಕೀರ್ತನೆಗಳು 91ರಲ್ಲಿ ಹೇಳಿದ ಪ್ರಕಾರವಾಗಿ ಕರ್ತನೆ, ನಮ್ಮನ್ನು ಕಾಯುವುದಕ್ಕಾಗಿ ಕರ್ತನೆ ನೀನು ನಿನ್ನ ದೂತರಿಗೆ ಅಪ್ಪಣೆಯನ್ನು ಕೊಡುತ್ತಿ ಎಂಬುದಾಗಿ ನೋಡುತ್ತೇವೆ. 11ನೇ ವಾಕ್ಯದಲ್ಲಿ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಹೌದಪ್ಪ, ನಾವು ಹೋಗುವ ದಾರಿಯಲ್ಲಿ ನಿಮ್ಮ ದೂತರುಗಳನ್ನು ಕಳುಹಿಸಿ ನಮ್ಮನ್ನು ಬರಬಹುದಾದ, ಸಂಭವಿಸಬಹುದಾದ, ಉಂಟಾಗಬಹುದಾದ ಎಲ್ಲ ಕೇಡುಗಳಿಂದ ಕಾಪಾಡು. ಮಾರ್ಗ ಮಧ್ಯದಲ್ಲಿ ಯಾವ ಆಯಾಸವು, ಬಲಹೀನತೆಯು, ಅನಾರೋಗ್ಯವು, BP, ಶುಗರ್ನಂಥ ಸಮಸ್ಯೆಗಳಿಂದ ತಲೆ ಸುತ್ತುವುದು, ಆಯಾಸಗೊಳ್ಳುವಂಥದ್ದು, ಕರ್ತನೆ ದೇವರೇ, ಹೆಚ್ಚಿನ ಟೆನ್ಷನ್ನಿಂದ ಕರ್ತನೆ ನೋವು ಅನುಭವಿಸುವಂಥದ್ದು ಯಾವುದೂ ಇಲ್ಲದೆ ಸುಖಕರವಾದ ಪ್ರಯಾಣವನ್ನು ನೀವು ನಮಗೆ ಅನುಗ್ರಹಿಸಿಕೊಡು ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ನೀನೇ ನಮಗೆ ನಮ್ಮ ಜೊತೆಯಲ್ಲಿ ಹೌದು ಸ್ವಾಮಿ ಬರಬೇಕು. ಕರ್ತನೆ, ನೀವು ನಮ್ಮ ಸಂಗಡ ಬರಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಯಾವಾಗಲೂ ಮೋಶೆ ಹೇಳುತ್ತಿದ್ದನು ಸ್ವಾಮಿ, ವಿಮೋಚನ ಕಾಂಡ ಗ್ರಂಥ 33ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗುಗೊಡಿಸಬಾರದು. ಹೌದು ಕರ್ತನೆ, ನಾವು ಹೋಗುವ ಮಾರ್ಗದಲ್ಲಿ ಏನಾದರೂ ತೊಂದರೆಗಳು, ಅಪಾಯಗಳು, ಅನಾಹುತಗಳು ಬರುವುದಾದರೆ ದೇವರೇ, ಆ ಒಂದು ಯಾತ್ರೆಯನ್ನು ನೀನು ತಡೆದು ಬಿಡು. ನೀವು ನಮ್ಮನ್ನು ಕಾಪಾಡಿರಿ, ಸುರಕ್ಷತೆಯನ್ನು ಕೊಡಿರಿ ಎಂದು ಬೇಡುತ್ತಾ ಇದ್ದೇವೆ. ನೀವು ನಮಗೆ ಆಲೋಚನೆಯನ್ನು ಕೊಡಬೇಕಪ್ಪ. ನಿಮ್ಮ ಅನುಗ್ರಹ ಬೇಕು. ನೀವು ಹತ್ತಿರ ಇರಬೇಕು. ನೀವೇ ನಮ್ಮನ್ನು ನಡೆಸಬೇಕು. ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪರಿಶುದ್ಧ ದೂತರು ನಮ್ಮನ್ನು ಸುತ್ತುವರೆದು ಕಾವಲಿರಲಿ. ನಮ್ಮ ಮುಂದೆ ದೂತನನ್ನು ಕಳಿಸು, ನಮ್ಮ ಹಿಂದೆ ಕಾವಲಾಗಿರಿಸು. ನಮ್ಮ ಬಲಭಾಗದಲ್ಲಿ ಎಡಭಾಗದಲ್ಲಿ ನಿನ್ನ ರಕ್ಷಣೆಯ ಸೈನ್ಯ ಇರಲಿ. ನಾವು ಕಾಣದಿದ್ದರೂ ನಿನ್ನ ದೂತರು ನಮ್ಮನ್ನು ಸುರಕ್ಷಿತವಾಗಿ ನಡೆಸುತ್ತಿದ್ದಾರೆಂಬ ವಿಶ್ವಾಸವನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡಿದ್ದೇವೆ. ಯೇಸುವೆ, ಭಯವು ಕೆಲವೊಮ್ಮೆ ನಮ್ಮ ಮನಸ್ಸನ್ನು ಆವರಿಸುತ್ತದೆ. ಏನಾದರೂ ಆಗಿಬಿಡುತ್ತದೋ, ಏನಾದರೂ ಸಂಭವಿಸುತ್ತದೋ ಎಂಬ ಚಿಂತೆ, ಭಯ ನಮ್ಮಲ್ಲಿ ಮೂಡುತ್ತದೆ. ಆದರೆ ಇಂದು ನಾವು ಭಯದ ಮಾತನ್ನಲ್ಲ, ನಿನ್ನ ವಾಕ್ಯವನ್ನು ನಾವು ನಂಬುತ್ತಾ ಇದ್ದೇವೆ. ಹೌದು ಸ್ವಾಮಿ, ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂದು ವಾಗ್ದಾನ ಕೊಟ್ಟ ಆ ಮಾತು ನಮ್ಮ ಹೃದಯದಲ್ಲಿ ಜೀವಂತವಾಗಲಿ ಕರ್ತನೆ. ನಮ್ಮ ಭಯವನ್ನು ನಿಮ್ಮ ಶಾಂತಿಯು ಬದಲಾಯಿಸಲಿ. ನಮ್ಮ ಆತಂಕವನ್ನು ನಿನ್ನ ಸಮಾಧಾನವು ಕರಗಿಸಲಿ. ನಮ್ಮ ಅಶಾಂತಿ ದೇವರೇ ಮನಸ್ಸನ್ನು ನೀನು ಮಾರ್ಪಡಿಸು. ಕರ್ತನೆ, ಪ್ರಯಾಣ ಮಾಡುವ ಕುಟುಂಬದವರನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇನೆ. ನಾನು ದೂರದಲ್ಲಿರುವಾಗ ಅವರ ಮೇಲೆ ನಿನ್ನ ಕೃಪೆ ಇರಲಿ, ಸುರಕ್ಷತೆ ಇರಲಿ. ಅವರಿಗೆ ಆರೋಗ್ಯವನ್ನು ಕೊಡಪ್ಪ, ಮನಸ್ಸಿಗೆ ಶಾಂತಿಯನ್ನು ಕೊಡಪ್ಪ. ದೇವರ ಅನಗತ್ಯವಾದ ಭಯ, ಆತಂಕ, ಚಿಂತೆ, ಬಲಹೀನತೆ ಅವರನ್ನು ಕಾಡದಿರಲಿ. ನಾನು ಮನೆಯಲ್ಲಿದ್ದುಕೊಂಡು ಪ್ರಯಾಣ ಮಾಡುವ ನನ್ನ ಕುಟುಂಬಸ್ಥರಿಗಾಗಿ, ಮನೆಯವರಿಗಾಗಿ ಪ್ರಾರ್ಥಿಸುತ್ತಿರುವಾಗ, ಓ ಯೇಸುವೆ, ನೀನೇ ಅವರ ಸಂಗಡ ಹೋಗಪ್ಪ. ಈ ಪ್ರಯಾಣವು ಕೇವಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವುದಲ್ಲಪ್ಪ. ನಮ್ಮ ನಂಬಿಕೆಯನ್ನು ನಿನ್ನ ಕೈಗಳಲ್ಲಿ ಇಡುವ ಅವಕಾಶ. ನಮ್ಮ ಪ್ರತಿಯೊಂದು ಹೆಜ್ಜೆಯು ನಿನ್ನೊಂದಿಗೆ ನಡೆಯುವ ಹೆಜ್ಜೆಯಾಗಲಿ. ನಮ್ಮ ಪ್ರತಿಯೊಂದು ಉಸಿರು ನಿನ್ನ ಕೃಪೆಯಿಂದಾಗಲಿ ಕರ್ತನೆ.
ನಾವು ಹೋಗುವಂಥ ಪ್ರತಿ ಪ್ರಯಾಣವನ್ನು ಆಶೀರ್ವದಿಸು. ನಾವು ನಿನ್ನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದೇವೆ. ನಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿದೆ ಅಪ್ಪ. ನಿನ್ನ ಕರುಣೆಯಲ್ಲಿದೆ, ಸುರಕ್ಷತೆ ನಿಮ್ಮ ಕೈಯಲ್ಲಿದೆ. ನಮ್ಮ ಹೃದಯಗಳನ್ನು ವಿಶ್ವಾಸದಿಂದ ತುಂಬಿಸರಿ. ನಮ್ಮ ಹೃದಯಗಳು ಸ್ತೋತ್ರದಿಂದಿರಲಿ, ನಮ್ಮ ಕಣ್ಣುಗಳು ನಿರೀಕ್ಷೆಯಿಂದಿರಲಿ. ನಿಮ್ಮ ವಾಗ್ದಾನಗಳು ನಮಗೆ ನೆನಪು ಬರಲಿ. ನಿನ್ನ ಕರುಣೆ ಕೃಪೆಗಳು ನಮ್ಮನ್ನು ಆವರಿಸಿಕೊಳ್ಳಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಓ ನಿನಗೆ ಸ್ತೋತ್ರಪ್ಪ. ಈ ಕ್ಷಣದಲ್ಲಿಯೂ ನಮ್ಮ ಹೃದಯಗಳು ನಿನ್ನ ಸನ್ನಿಧಿಯಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳುತ್ತೇವೆ. ಲೋಕವು ಅನೇಕ ಅನಿಶ್ಚಿತತೆಗಳಿಂದ ತುಂಬಿರಬಹುದು, ಆದರೆ ನಿನ್ನ ವಾಕ್ಯವು ಎಂದಿಗೂ ಬದಲಾಗುವುದಿಲ್ಲ. ನಿನ್ನ ವಾಗ್ದಾನಗಳು ಎಂದಿಗೂ ವಿಫಲವಾಗುವುದಿಲ್ಲ. ಅದಕ್ಕಾಗಿಯೇ ನಾವು ನಮ್ಮ ಸಂಪೂರ್ಣ ವಿಶ್ವಾಸ ನಿನ್ನಲ್ಲಿ ಇಡುತ್ತೇವೆ. ಪ್ರೀತಿಯ ದೇವರೇ, ನಿನ್ನ ವಾಕ್ಯವು ಕೀರ್ತನೆಗಳಲ್ಲಿ 32ನೇ ಕೀರ್ತನೆಯಲ್ಲಿ 8ನೇ ವಾಕ್ಯವನ್ನು ನಾವು ಓದುವಾಗ ನೀನು ನಮಗೆ ನೆನಪಿಗೆ ತರುವಂಥ ಮಾತನ್ನು ನಾವು ನೋಡುತ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು. ಹೌದು ಕರ್ತನೆ, ನಡೆಯಬೇಕಾದ ಮಾರ್ಗ ಯಾವುದು ದೇವರೇ ನೀನು ತೋರಿಸು. ಯಾವ ಮಾರ್ಗದಲ್ಲಿ ನಡೆಯಬೇಕು ಆಲೋಚನೆಯನ್ನು ಹೇಳಿಕೊಡಪ್ಪ. ನಾವು ಹೋಗಬೇಕಾದ ದಾರಿಯನ್ನು ನೀನೇ ಆರಿಸಿಕೊಂಡು, ಎಲ್ಲಿ ಕೇಡಿರುತ್ತದೋ, ಎಲ್ಲಿ ಅಪಾಯ ಇರುತ್ತದೋ, ಎಲ್ಲಿ ದೇವರೇ ಅನಾಹುತ ಇರುತ್ತದೋ ಅಂಥ ದಾರಿಯಲ್ಲಿ ನಮ್ಮನ್ನು ನಡೆಸದೆ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಕರ್ತನೆ, ನಾವು ಪ್ರಯಾಣವನ್ನು ಅವಸರದಿಂದಲೋ, ಕೋಪದಿಂದಲೋ, ಅಸಹನೆಯಿಂದಲೋ, ಅಜಾಗರೂಕತೆಯಿಂದಲೋ ಮಾಡದೆ ಪ್ರತಿಯೊಂದು ಕ್ಷಣದಲ್ಲಿ ನಿನ್ನ ಶಾಂತಿ ನಮ್ಮನ್ನು ಆವರಿಸಿಕೊಳ್ಳಲಿ. ನೀವು ಹೇಳಿದ ಮಾತು ಯೋಹಾನ 14:27ನೇ ವಾಕ್ಯದಲ್ಲಿ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಹೌದು ಸ್ವಾಮಿ, ಯಾವ ಕಳವಳವೂ ಇಲ್ಲದ ಹಾಗೆ ನಮ್ಮ ಪ್ರಯಾಣವು ಸುಖಕರವಾಗಿರಲಿ, ಸಮಾಧಾನವಾಗಿರಲಿ, ಸುರಕ್ಷಿತವಾಗಿರಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಯಾರಾದರೂ ದುಃಖದಲ್ಲಿದ್ದರೆ ಅವರಿಗೆ ಸಾಂತ್ವನ ಕೊಡು, ಭಯದಲ್ಲಿದ್ದರೆ ಧೈರ್ಯವಾಗು, ಅನಾರೋಗ್ಯದಲ್ಲಿದ್ದರೆ ಸ್ವಸ್ಥತೆಯಾಗು. ನಾವು ಕೂಡ ನಮ್ಮ ಮಾತುಗಳ ಮೂಲಕ, ನಮ್ಮ ನಗುಮುಖದ ಮೂಲಕ, ನಮ್ಮ ಸಹಾಯದ ಮೂಲಕ ನಿನ್ನ ಪ್ರೀತಿಯನ್ನು ಅವರಿಗೆ ಅನುಗ್ರಹಿಸಿಕೊಡುತ್ತೇವೆ. ಪ್ರಯಾಣದಲ್ಲಿ ಎದುರಾಗುವಂಥ ಹವಾಮಾನ ವೈಪರೀತ್ಯಗಳನ್ನು ಮಳೆ, ಗಾಳಿ, ಮಂಜು, ಬೇರೆ ಯಾವುದೇ ಪ್ರಕೃತಿ ಅಡಚಣೆಯನ್ನು ದೇವರೇ ನೀನು ಮಾರ್ಪಡಿಸಿ ಸುರಕ್ಷತೆಯಾಗಿ ಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಓ ದೇವರೇ, ನೀನು ಮಾರ್ಕನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಗಾಳಿಯನ್ನು, ಸಮುದ್ರವನ್ನು ಗದರಿಸಿ ದೇವರೇ ಅವರಿಗೆ ಜೀವಂತವಾಗಿರುವಂತೆ, ಸುರಕ್ಷಿತವಾಗಿರುವಂತೆ ನೀನು ಮಾಡಿದ್ದಿ ಅಪ್ಪ. ಭಯ ಬಂದಾಗ ನಿನ್ನ ವಾಗ್ದಾನ ನೆನಪಾಗಲಿ, ಆಯಾಸ ಬಂದಾಗ ನಿನ್ನ ಬಲ ನೆನಪಾಗಲಿ, ನಿರಾಶೆ ಬಂದಾಗ ವಿಶ್ವಾಸ ನೆನಪಾಗಲಿ. ಹೊಸ ಬಲ, ಹೊಸ ನಿರೀಕ್ಷೆಯನ್ನು ಕೊಡುವ ದೇವರೇ ನೀನು ನಮ್ಮನ್ನು ನೋಡುವಾಗ ನಮ್ಮ ಅಕ್ಕಪಕ್ಕ ಪ್ರಯಾಣ ಮಾಡುವಂಥವರು ಎಷ್ಟು ಸಮಾಧಾನವಾಗಿದ್ದಾರೆ, ಎಷ್ಟು ಶಾಂತವಾಗಿದ್ದಾರೆ ಎಂದು ಅವರು ತಿಳಿದುಕೊಳ್ಳಲಿ. ಹೌದು ದೇವರೇ, ಕರ್ತನೇ, ನಮ್ಮ ಪ್ರಯಾಣವು ಯಾವುದೇ ಅಪಘಾತವಿಲ್ಲದೆ, ದುರ್ಘಟನೆ ಇಲ್ಲದೆ, ಅನಾಹುತವಿಲ್ಲದೆ ನಿನ್ನ ಕೈಯಲ್ಲಿ ಸುರಕ್ಷಿತವಾಗಿ ಸಾಗಲಿ. ಪ್ರತಿಯೊಂದು ಕಿಲೋಮೀಟರ್ನಲ್ಲಿ ನಿನ್ನ ಕೃಪೆ ಇರಲಿ, ಪ್ರತಿಯೊಂದು ತಿರುವಿನಲ್ಲಿ ನಿನ್ನ ದೂತರು ಕಾವಲಿರಲಿ, ಪ್ರತಿಯೊಂದು ನಿರ್ಧಾರದಲ್ಲಿಯೂ ನಿನ್ನ ಜ್ಞಾನವು ನಮ್ಮನ್ನು ನಡೆಸಲಿ. ನಾವು ನಮ್ಮ ಗಮ್ಯ ಸ್ಥಾನವನ್ನು ಸುರಕ್ಷಿತವಾಗಿ ತಲುಪಿದಾಗ ಅದನ್ನು ನಮ್ಮ ಸಾಮರ್ಥ್ಯವೆಂದು ಎಂದಿಗೂ ಭಾವಿಸದಂತೆ ಮಾಡು. ನಿನ್ನ ಕೃಪೆ, ನಿನ್ನ ರಕ್ಷಣೆ, ನಿನ್ನ ನಂಬಿಗಸ್ತಿಕೆ ನಮ್ಮ ಮೇಲೆ ಇರುತ್ತದೆಂದು ನಂಬುತ್ತಾ ಇದ್ದೇವೆ. ನಮ್ಮ ಜೀವನದ ಪ್ರತಿಯೊಂದು ಪ್ರಯಾಣವು ಕೊನೆಗೆ ನಿನ್ನ ಸನ್ನಿಧಿಯ ಕಡೆಗೆ ನಮ್ಮನ್ನು ಹತ್ತಿರಕ್ಕೆ ಕರೆದುಕೊಂಡು ಹೋಗುವ ಆತ್ಮೀಕ ಪ್ರಯಾಣವಾಗಿರಲಿ. ನಮ್ಮ ಹೆಜ್ಜೆಗಳು ನಿನ್ನ ಮಾರ್ಗದಲ್ಲಿ ದೃಢವಾಗಿರಲಿ. ನಮ್ಮ ಹೃದಯಗಳು ಸದಾ ನಿಮ್ಮನ್ನು ಹುಡುಕುತ್ತಿರಲಿ. ನಾವು ಆರಂಭಿಸಿದ ಈ ಪ್ರಯಾಣವನ್ನು ಪೂರ್ಣಗೊಳಿಸುವ ದೇವರು ನೀನೇ. ನಮ್ಮನ್ನು ಸುರಕ್ಷಿತವಾಗಿ ಕರೆದೊಯ್ಯುವ ಒಳ್ಳೆಯ ಕುರುಬನು ನೀನೇ. ನಿನ್ನ ಕೈಯಿಂದ ನಮ್ಮನ್ನು ಯಾರೂ ಕಸಿದುಕೊಳ್ಳಲಾರರು ಎಂಬ ಭರವಸೆಯು ನಮಗಿದೆಯಪ್ಪ. ಓ ಕರ್ತನೆ, ನಿಮ್ಮ ನಾಮವೇ ನಮಗೆ ಆಶ್ರಯ. ಓ ಕರ್ತನೆ, ನಿನ್ನ ಸನ್ನಿಧಿಯೇ ನಮಗೆ ರಕ್ಷಣೆ. ನಮ್ಮ ಆತ್ಮವು ಮತ್ತೊಮ್ಮೆ ನಿನ್ನ ಸನ್ನಿಧಿಯಲ್ಲಿ ತಲೆಬಾಗುತ್ತದಪ್ಪ. ನೀನೇ ನಮ್ಮ ನಂಬಿಕೆ.
ನಮ್ಮ ಜೀವನದ ಒಂದೊಂದು ಸಣ್ಣ ದೊಡ್ಡ ಪ್ರಯಾಣಗಳಲ್ಲಿ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ, ನೀನು ನನ್ನ ಮುಂದೆ ನಡೆಯುವಾಗ ನಾವು ಯಾಕೆ ಭಯಪಡಬೇಕು? ನೀನು ನಮ್ಮೊಂದಿಗಿರುವಾಗ ನಾವು ಯಾಕೆ ಆತಂಕ ಪಡಬೇಕು? ನಿನ್ನ ಬಲಗೈ ನಮ್ಮನ್ನು ಹಿಡಿದಿರುವಾಗ ನಾವು ಯಾಕೆ ಕುಗ್ಗಬೇಕು? ಆದ್ದರಿಂದ ನಮ್ಮ ಹೃದಯದ ಪ್ರತಿಯೊಂದು ಭಯವನ್ನು ನಿಮ್ಮ ಪಾದದಲ್ಲಿ ಇಡುತ್ತಾ ಇದ್ದೇವೆ. ಓ ದೇವರೇ, ನಮ್ಮ ದೇಹವನ್ನು ಆರೋಗ್ಯದಿಂದ ಕಾಪಾಡು. ಪ್ರಯಾಣದ ಮಧ್ಯೆ ಯಾವುದೇ ಅಸ್ವಸ್ಥತೆ, ತಲೆ ಸುತ್ತು, ಆಯಾಸ, ಅನಾರೋಗ್ಯ ನಮ್ಮನ್ನು ತೊಂದರೆ ಪಡಿಸದಂತೆ ನೀನು ಕರುಣೆಯನ್ನು ತೋರಿಸು ಎಂದು ಬೇಡುತ್ತಾ ಇದ್ದೇವೆ. ನಾವು ಹೋಗುತ್ತಿರುವಂಥ ವಾಹನವನ್ನು ಹೊತ್ತುಕೊಂಡು ಹೋಗುವ ವಾಹನಗಳು ಸಾಮಾನುಗಳಿಗಿಂತಲೂ ನಮ್ಮ ಜೀವನವೇ ಅಮೂಲ್ಯ ಎಂದು ಗೊತ್ತಿದೆ. ಯಾವುದೇ ವಸ್ತುವಿನ ಬಗ್ಗೆ ನಾವು ಅತಿಯಾಗಿ ಚಿಂತೆ ಮಾಡದೆ ಎಲ್ಲವನ್ನು ನಿನ್ನ ಕೈಗಳಿಗೆ ಒಪ್ಪಿಸುವುದಕ್ಕೆ ಸಹಾಯ ಮಾಡಿಕೊಡು. ಮಾರ್ಗ ಮಧ್ಯದಲ್ಲಿ ಯಾವುದೇ ಕಳ್ಳತನ, ಮೋಸ, ವಂಚನೆ, ದುಷ್ಟ ಉದ್ದೇಶ ಹೊಂದಿರುವಂಥವರು ಯಾರಾದರೂ ನಮ್ಮ ಅಕ್ಕಪಕ್ಕ ಬರುವಾಗ ಅವರಿಂದ ನಮ್ಮನ್ನು ಕಾಪಾಡು. ಸುತ್ತಲಿರುವ ಪರಿಸ್ಥಿತಿಗಳು ನೀನು ಕರ್ತನೆ ಕರುಣಿಸು ಎಂದು ಬೇಡುತ್ತಾ ಇದ್ದೇವೆ. ನಿಮ್ಮ ವಾಗ್ದಾನವನ್ನು ನಂಬಿ ಹೋಗುತ್ತಾ ಇದ್ದೇವೆ. ನೀನೇ ಹೇಳಿದ್ದು ಇಬ್ರಿಯ 13:5 ನಾನು ನಿನ್ನೊಂದಿಗಿರುತ್ತೇನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಮ್ಮ ಮಕ್ಕಳನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸ್ತೇವೆ. ತಂದೆ ತಾಯಿಗಳನ್ನು, ವೃದ್ಧರನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸ್ತೇವೆ. ಜೀವನ ಸಂಗಾತಿಗಳನ್ನು, ಬಂಧು ಬಳಗವನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತೇವೆ. ಓ ದೇವರೇ, ನೀನೇ ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ. ನೀನೇ ನಮಗೆ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ. ನಿನಗೆ ವಂದನೆ, ಸ್ತೋತ್ರಗಳು, ಸ್ತುತಿಗಳನ್ನು ಸಮರ್ಪಿಸುತ್ತಿದ್ದೇವೆಪ್ಪ. ನಮ್ಮ ಪ್ರಾರ್ಥನೆಯ ಈ ಕೊನೆಯ ಕ್ಷಣಗಳಲ್ಲಿಯೂ ನಮ್ಮ ಹೃದಯಗಳು ನಿನ್ನ ಸನ್ನಿಧಿಯಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳುತ್ತೇವೆ. ನಮ್ಮ ಮನಸ್ಸಿನಲ್ಲಿ ಇದ್ದ ಪ್ರತಿಯೊಂದು ಭಾರವನ್ನು, ಪ್ರತಿಯೊಂದು ಆತಂಕವನ್ನು, ಪ್ರತಿಯೊಂದು ಭಯವನ್ನು ನಿನ್ನ ಪಾದದಲ್ಲಿ ಇಟ್ಟಿದ್ದೇವೆ. ಈಗ ನಮ್ಮ ಹೃದಯವು ಹೊಸ ನಿರೀಕ್ಷೆಯಿಂದ, ಹೊಸ ಧೈರ್ಯದಿಂದ, ಹೊಸ ವಿಶ್ವಾಸದಿಂದ ತುಂಬಿದೆ ಅಪ್ಪ. ಯಾವ ವಿಷಯದಲ್ಲಿಯೂ ಚಿಂತಿಸಬೇಡಿರಿ, ಪ್ರಾರ್ಥಿಸಿರಿ, ಮುಂದಕ್ಕೆ ಹೋಗಿರಿ ಎಂದು ನಿನ್ನ ವಾಕ್ಯ ಹೇಳುವಂತೆ ಓ ಕರ್ತನೆ, ನಮ್ಮ ಕಣ್ಣುಗಳು ಸದಾ ನಿನ್ನನ್ನು ನೋಡಲಿ, ನಮ್ಮ ಕಿವಿಗಳು ನಿನ್ನ ಮಾತನ್ನು ಕೇಳಿಸಿಕೊಳ್ಳಲಿ. ದೇವರೇ, ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಒಳ್ಳೆಯದನ್ನು ಮಾಡುವ ದೇವರು ನೀನೀಗಾಗಲೇ ನಿನ್ನ ದೂತರನ್ನು ಕಳುಹಿಸಿದ್ದಿ. ನೀನೀಗಾಗಲೇ ನಮ್ಮನ್ನು ನಿನ್ನ ಪ್ರೀತಿಯಿಂದ ಆವರಿಸಿದ್ದಿ. ನೀನೀಗಾಗಲೇ ನಮ್ಮನ್ನು ಸುರಕ್ಷಿತವಾಗಿ ನಡೆಸಿದ್ದಿ. ನಾವು ಸಂತೋಷದಿಂದ ಹೊರಟು ಹೋಗುವಂತೆ ಮಾಡು, ಶಾಂತಿಯಿಂದ ಪ್ರಯಾಣಿಸುವಂತೆ ಮಾಡು, ಆರೋಗ್ಯದಿಂದ ಗಮ್ಯ ಸ್ಥಳವನ್ನು ಮುಟ್ಟುವಂತೆ ಮಾಡು. ಓ ದೇವರೇ, ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬವನ್ನು, ಮನೆಗಳನ್ನು, ಕೆಲಸವನ್ನು, ಸೇವೆಯನ್ನು, ಭವಿಷ್ಯವನ್ನು, ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಿನ್ನ ಸನ್ನಿಧಿಯು ನಮ್ಮೊಂದಿಗಿರಲಿ. ಪ್ರತಿಯೊಂದು ಹಿಂದಿರುಗುವಿಕೆಯಲ್ಲಿ ನಿನ್ನ ಸುರಕ್ಷತೆ ಇರಲಿ. ನಮ್ಮ ಜೀವನದ ಪ್ರತಿಯೊಂದು ಹೊರಡುವಿಕೆಯಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಓ ಕರ್ತನೆ, ನಮ್ಮ ಪ್ರಯಾಣವನ್ನು ನೀನೇ ಆಶೀರ್ವದಿಸಬೇಕೆಂದು, ಈ ಪ್ರಯಾಣದಲ್ಲಿಯೂ ನಮ್ಮ ಜೀವನದ ಎಲ್ಲ ದಿನಗಳಲ್ಲಿಯೂ ನಿನ್ನ ಕೃಪೆಯು, ನಿನ್ನ ಕರುಣೆಯು ನಮ್ಮನ್ನು ಹಿಂಬಾಲಿಸಲಿ ಎಂದು, ಸದಾ ಕಾಲವು ನಿನ್ನ ಸನ್ನಿಧಿಯಲ್ಲಿ ವಾಸಿಸುವ ಸೌಭಾಗ್ಯವನ್ನು ನಮಗೆ ಕೊಡಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ, ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಮೊರೆಯನ್ನು ನಮ್ಮನ್ನು ಕರುಣೆಯುಳ್ಳವನು, ನಮ್ಮ ಪ್ರಯಾಣದಲ್ಲಿ ಜೊತೆಯಾಗಿರುವಂಥವನು, ಸದಾ ನಮ್ಮ ಸಂಗಡ ಇದ್ದು ನಮ್ಮನ್ನು ಬಲಪಡಿಸುವಾತನೂ ಆಗಿರುವ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.